ಇಲ್ಲ ಅನ್ನದ ಋಣ. ಕಳಚಿ ಹೋಗಿದೆ ಸಂಬಂಧಗಳ ಕೊಂಡಿ, ಮನೆ ಬೆಳಗುವ ದೀಪಗಳು ಇಂದು ವೃದ್ಧಾಶ್ರಮದ ಮೂಲೆಯಲ್ಲೂ ಮಂಕಾಗಿವೆ. ವೃದ್ಧಾಶ್ರಮ ಹೆಚ್ಚಾಗಿವೆ ಎಂದರೆ ನಮ್ಮ ಸಂಸ್ಕಾರ ಕಡಿಮೆಯಾಗುತ್ತಿದೆ ಎಂದರ್ಥ. ಆದರೂ ಹಲವು ವೃದ್ಧರಿಗೆ ವೃದ್ಧಾಶ್ರಮವೇ ಅಕ್ಷಯ ಪಾತ್ರೆ. ನಮ್ಮೆಲ್ಲರ ಕಣ್ಣು ತೆರೆಸುವ ಸುಂದರವಾದ ವೃದ್ಧಾಶ್ರಮದ ನಾಟಕ ಮಾಡಿ ತೋರಿಸಲಿದ್ದಾರೆ 3ನೇ ತರಗತಿಯ ವಿದ್ಯಾರ್ಥಿಗಳು. ಅಪ್ಪು, ಅಪ್ಪಿ, ಎದ್ದೇಳಿ ಮಗ, ಎಷ್ಟು ಹೊತ್ತು ಮಲಗ್ತೀರಾ? ಅಜ್ಜಿ, ಸ್ವಲ್ಪ ಹೊತ್ತು ಪ್ಲೀಸ್. ಶಾಲೆ ಇಲ್ವಾ ಇವತ್ತು? ಹೇಳಿ ಹೇಳಿ, ಮುಖ ತೊಳೆದು ಹಲ್ಲುಜ್ಜಿ ಹೋಗಿ. ಎಂತ ಮಗ, ಬೆಳಿಗ್ಗೆ ಬೆಳಿಗ್ಗೆ ಗಲಾಟೆಯ? ಅಜ್ಜಿ ನೋಡಜ್ಜಿ, ಮೊಬೈಲ್ ಕೊಡದೇ ಇಲ್ಲ, ಯಾವಾಗಲೂ ಅವನಿಗೆ ಮೊಬೈಲ್. ನಾವೆಲ್ಲ ಫೋನ್ ಇಲ್ಲದೆ ಇರ್ಲಿಲ್ವಾ? ಬೆಳಿಗ್ಗೆ ಬೇಗ ಎದ್ದು ದೇವರಿಗೆ ಕೈ ಮುಗಿತಿದ್ದೆವು, ಆಮೇಲೆ ರೇಡಿಯೋ ಕೇಳ್ತಾ ಇದ್ದೆವು. ನಮ್ಮ ಮನೆಯಲ್ಲಿ ದಿನವೂ ಇರುವ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಇರುವ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆಯ ಸವಿಗೂಡಿದು ಈ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಸ್ಕೂಲಿಗೆ ಲೇಟ್ ಆಯ್ತಲ್ಲ ಮಕ್ಕಳ, ಬೇಗ ಹೊರಡಿ. ಬನ್ನಿ ಮಕ್ಕಳೇ, ಸ್ಕೂಲಿಗೆ ಹೋಗೋಣ. ಏನಂದ್ರೆ ನನಗ್ ಜಾಬ್ ಕನ್ಫರ್ಮ್ ಆಯ್ತು, ನಾಳೆನೆ ಜಾಯ್ನ್ ಆಗ್ತಾ ಇದ್ದೇನೆ. ಓ, ಕಂಗ್ರಾಚುಲೇಷನ್ ಭವ್ಯ, ಒಳ್ಳೆ ವಿಷಯ. ಆದ್ರೆ ಅಪ್ಪ ಅಮ್ಮನನ್ನು ಯಾರು ನೋಡಿಕೊಳ್ಳೋದು? ಅದೇ ರೀ, ನನ್ನ ಫ್ರೆಂಡ್ ಒಂದು ಓಲ್ಡ್ ಏಜ್ ಹೋಮ್ ಬಗ್ಗೆ ಹೇಳಿದ್ರು. ಅಲ್ಲಿ ವಯಸ್ಸಾದವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅಲ್ಲಿ ಕಳ್ಸಿದ್ರೆ ಹೇಗೆ? ಬೇಡ ಬೇಡ, ಅವರು ಮನೆಯಲ್ಲೇ ಇರ್ಲಿ. ಅವರನ್ನು ಈ ವಯಸ್ಸಲ್ಲಿ ದೂರ ಕಳಿಸೋದು ಚೆನ್ನಾಗಿರಲ್ಲ. ಹಾಗಲ್ಲ ರೀ, ನಾವಂತೂ ಬೆಳಿಗ್ಗೆಯಿಂದ ಸಂಜೆವರೆಗೆ ಮನೇಲಿ ಇರೋದಿಲ್ಲ. ಅವರಿಗೂ ಮೆಡಿಸಿನ್ ತಗೊಳ್ಳೋದಕ್ಕೂ ಗೊತ್ತಾಗಲ್ಲ. ಅಲ್ಲಾದ್ರೆ ಹಾಗಲ್ಲ, ಅಲ್ಲಿ ಎಲ್ಲದಕ್ಕೂ ಜನ ಇರ್ತಾರೆ. ಅವರ ವಯಸ್ಸಿನವ್ರ ಜೊತೆ ತುಂಬಾ ಖುಷಿಯಾಗಿರ್ತಾರೆ. ಆಯ್ತು, ಹಾಗಾದ್ರೆ ನೀನು ಹೇಳಿದ ಹಾಗೆ ಆಗ್ಲಿ. ಆದ್ರೆ ಈ ವಿಷಯವನ್ನು ಅವ್ರ ಹತ್ರ ಹೇಗೆ ಹೇಳೋದು? ಅಪ್ಪ, ಅಮ್ಮ, ನಿಮ್ಮ ಹತ್ತಿರ ಸ್ವಲ್ಪ ಮಾತಾಡ್ಬೇಕಿತ್ತು. ಇವತ್ತಾದ್ರೂ ಈ ಅಮ್ಮನ ಹತ್ರ ಮಾತಾಡೋಕೆ ಪುರುಸೊತ್ತಾಯ್ತಲ್ವಾ? ಹೇಳು ಮಗ, ಏನ್ ವಿಷಯ? ಹೌದಮ್ಮ, ನಿಮಗೂ ಗೊತ್ತಲ್ವಾ, ನನ್ಗೆ ಈಗ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ನನ್ನ ಸ್ಯಾಲರಿಯಲ್ಲಿ ಮನೆಯನ್ನು ಸಂಭಾಳಿಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಹಾಗೆ ನಾಳೆಯಿಂದ ಭವ್ಯ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಹಾಗಾಗಿ ನಾನು ಏನು ಹೇಳಲಿಕ್ಕೆ ಬಂದೆ ಅಂದ್ರೆ, ನಂಗೂ ನಿಮ್ಗೆ ಬೇಕಾದ ಹಾಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ನಾನು ಮತ್ತೆ ಅವಳು ಸೇರಿ ಒಂದು ನಿರ್ಧಾರ ಮಾಡಿದ್ವಿ. ಏನ್ ಮಗ? ಅದೇನಂದ್ರೆ, ಸ್ವಲ್ಪ ಸಮಯ ನಮ್ಮಿಂದ ದೂರ ಇರ್ತೀರಾ? ದೂರ ಅಂದ್ರೆ ಇಲ್ಲೇ ಹತ್ತಿರ ಸಿಟಿಯಲ್ಲಿ ಆಶ್ರಮ ಇದೆ ಅಲ್ವಾ? ಸ್ವಲ್ಪ ದಿವಸ ಮಾತ್ರ, ಬೇಗ ಕರ್ಕೊಂಡ್ ಬರ್ತೇನೆ. ಏನು ಹೇಳ್ತಿದ್ದಿ ಮಗ? ನಾವು ನಿನ್ನೆ ಬೇಡವಾದ್ವಾ? ನನ್ನಿಂದ ಏನ್ ತಪ್ಪಾಯ್ತು? ಹಾಗಲ್ಲ ಅಪ್ಪ, ಇನ್ನೂ ಒಳ್ಳೇದಕ್ಕೆ ತಾನೇ ನಾನು ಇಲ್ಲಿ ಹೇಳೋದು. ಸ್ವಲ್ಪ ದಿವಸ ಮಾತ್ರ. ಅಯ್ಯೋ, ಎಷ್ಟೇ ಕಷ್ಟ ಆದ್ರೂ ಇಲ್ಲೇ ಮೂಲೆಯಲ್ಲಿ ಉಪ್ಪು ಗಂಜಿ ತಿನ್ಕೊಂಡಿರ್ತೇವೆ. ನಿಮ್ಮನ್ನ ಅಪ್ಪು ಅಪ್ಪಿನ ಬಿಟ್ಟು ಹೇಗೆ ದೂರ ಇರೋದು ಹೇಳು? ಹೌದು ಮಗ, ನಾವು ಇಲ್ಲೇ ಇರ್ತೇವೆ. ನಿಮ್ಗೆ ಇನ್ನು ಏನಾಗ್ಬೇಕು? ಇಲ್ಲೇ ಆರಾಮಾಗಿ ಇದ್ದೇವಲ್ವಾ? ಹಾಗಲ್ಲ ಅಪ್ಪ, ಇದು ನನ್ನ ನಿರ್ಧಾರ. ನಾನು ಹೇಳಿಯಾಗಿದೆ.
ನಿಮ್ಮ ಒಳ್ಳೇದಕ್ಕೆ ಹೇಳ್ತಿರೋ ತಾನೆ, ಕರ್ಕೊಂಡು ಬರ್ತೇನೆ, ಅಲ್ಲೇ ಬಿಡೋದಿಲ್ಲ. ಸಂಜೆ ರೆಡಿಯಾಗಿರಿ. ನೋಡಿದ್ರೀ, ನಮ್ಮ ಮಗ ಎಷ್ಟು ದೊಡ್ಡವನಾಗ್ಬಿಟ್ಟ. ಜನ್ಮ ಕೊಟ್ಟ ತಂದೆ ತಾಯಿಯನ್ನ ದೂರ ಕಳಿಸುವಷ್ಟು. ನಾನು ಅವನಿಂದ ಇಂತಹ ರೀತಿಯ ಮಾತನ್ನು ನಿರೀಕ್ಷಿಸಲೇ ಇಲ್ಲ. ಏನ್ ಮಾಡ್ಲಿಕ್ಕಾಗ್ತದೆ ಹೇಳು? ಎಲ್ಲ ಅವರವರು ಪಡ್ಕೊಂಡು ಬಂದದ್ದು. ಆ ದೇವರು ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿದ್ದಾನೆ ಅಂತ ಯಾರಿಗೂ ಗೊತ್ತು. ಸಮಾಧಾನ ಮಾಡಿಕೊ. ನಾವು ನಮ್ಮ ಕರ್ತವ್ಯವನ್ನು ಮುಗಿಸಿದ್ದೇವೆ. ಮಗನ್ನ ಒಳ್ಳೆ ಸ್ಥಾನದಲ್ಲಿ ನಿಲ್ಲಿಸಿದ್ದೇವೆ. ಅವನು ಹೆಂಡತಿ, ಮಕ್ಕಳು, ಕೆಲಸ ಅಂತ ಬ್ಯುಸಿ ಇದ್ದಾನೆ. ಇನ್ನು ಅವನಿಗೆ ನಮ್ಮ ಅಗತ್ಯ ಇಲ್ಲ ಕಣೆ. ಅವನೇ ನಮ್ಮನ್ನು ವೃದ್ಧಾಶ್ರಮಕ್ಕೆ ಹಾಕ್ತಾನಂತೆ. ನೀನ್ ಯಾಕೆ ಸುಮ್ನೆ ಹತ್ತು ಆರೋಗ್ಯ ಹಾಳು ಮಾಡ್ಕೊಳ್ತೀಯ? ಆರೋಗ್ಯ ಕಾಪಾಡ್ಕೊಂಡು ಏನ್ ಮಾಡೋದು ರೀ? ಯಾರಿಗೋಸ್ಕರ ಬದುಕ್ತಾ ಇದ್ದೇವು ಅವರಿಗೆ ನಾವು ಬೇಡ. ನಾವಿನ್ನು ಬದುಕಿದ್ದು ಸತ್ತ ಹಾಗೆ. ಬಾ, ಇನ್ನೇನ್ ಬೇಕೋ ತುಂಬಿಸ್ಕೊ. ಆಮೇಲೆ ತಡ ಆದ್ರೆ ಮಕ್ಕಳು ಶಾಲೆಯಿಂದ ಬರ್ತಾರೆ. ಅವರ ಮುಖ ಕಂಡ್ರೆ ನಮ್ಮ ಕಾಲೇ ಮುಂದೆ ಹೋಗಲ್ಲ. ಬಾ. ಅಮ್ಮ, ಡೋಂಟ್ ವರಿ, ನಿಮ್ಗೆ ಇಲ್ಲಿ ಯಾವುದೇ ತೊಂದರೆ ಇಲ್ಲ. ನಿಮ್ಮ 6 ತಿಂಗಳ ಫೀಸನ್ನು ನಾನು ಭರಿಸಿದ್ದೇನೆ. ನಿಮ್ಗೆ ಏನಾದ್ರೂ ತೊಂದರೆ ಆದ್ರೆ ನಂಗೆ ಫೋನ್ ಮಾಡಿ. ಮಕ್ಕಳನ್ನು ನೋಡ್ಲಿಕ್ಕೆ ಆಸೆ, ಅವರ ಜೊತೆ ಇರೋಕೆ. ಯಾಕೆ ಹಾಗೆ ಮಕ್ಕಳ ಹಾಗೆ ಹಠ ಮಾಡ್ತೀರಾ ಅಪ್ಪ? ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಮಕ್ಕಳನ್ನು ಕರ್ಕೊಂಡು ಬರ್ತೇನೆ. ಹೋಗಿ ನೀವು, ನನಗೆ ಲೇಟ್ ಆಗ್ತಾ ಇದೆ. ನಾನು ಜೋಸೆಫ್, ಪ್ರೇಮಾಲಯ ಆಶ್ರಮದ ಸೀನಿಯರ್ ಮೋಸ್ಟ್ ಸದಸ್ಯ. ಈ ಆಶ್ರಮದ ಎಲ್ಲಾ ಸದಸ್ಯರ ವಿಚಾರ ಗೊತ್ತಿರುವುದು ನನಗೊಬ್ಬನಿಗೆ ಮಾತ್ರ. 1 ನಿಮಿಷ, ನಮ್ಮ ಆಶ್ರಮದ ಸದಸ್ಯರನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ. ಪ್ರೇಮಾಲಯದ ಎಲ್ಲ ಪ್ರೇಮ ಪುತ್ರರು ಬನ್ನಿ ಇಲ್ಲಿಗೆ ಒಂದ್ಸಲ. ನಮ್ಮ ಮನೆಗೆ ಹೊಸ ಸದಸ್ಯರು ಬಂದಿದ್ದಾರೆ, ಬೇಗ ಬನ್ನಿ. ಇಷ್ಟೇ ಅಲ್ಲ, ಇನ್ನು ತುಂಬಾ ಜನ ಸದಸ್ಯರಿದ್ದಾರೆ. ಏನ್ ಶಾರದಮ್ಮ, ಮಗ ಕಾಲ್ಗೆ ಸಿಕ್ಕಿದ್ನಾ? ಪಾಪ, ನನ್ ಮಗನ್ಗೆ ತುಂಬಾ ಕೆಲ್ಸ ಇರ್ಬೇಕು, ಬ್ಯುಸಿ ಇದ್ದಾನೆ ಅನ್ಸುತ್ತೆ, ಫೋನ್ ತೆಗಿತಾ ಇಲ್ಲ. ಅವನು ಬ್ಯುಸಿ ಇದ್ದದಕ್ಕೆ ಅಲ್ವಾ ನಿಮ್ಮನ್ನ ಇಲ್ಲಿಗೆ ಸೇರಿಸಿದ್ದು. ನೋಡಿ ಜೋಸೆಫ್ ಅಣ್ಣ, ನೀವು ನನ್ನ ಮಗನ ಬಗ್ಗೆ ಹಾಗೆಲ್ಲ ಹೇಳ್ಬಾರ್ದು. ಅವನಿಗೆ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಪರಿಸ್ಥಿತಿಗೆ ಕಟ್ಬಿದ್ದು ನನ್ನ ಇಲ್ಲಿ ಬಿಟ್ಟು ಹೋಗಿದ್ದಾನೆ. ನೋಡ್ತಾ ಇರಿ, ನನ್ನ ಕರ್ಕೊಂಡು ಹೋಗೇ ಹೋಗ್ತಾನೆ. ಹಾ, ಏನ್ ಹೇಳಿ ನಿಮಗೆ? ಬೈ ಈಗ ಹೋದ್ರಲ್ಲ, ಅವರು ಶಾರದಮ್ಮ ಅಂತ. ಮಗನ ಕಾಲ್ಗೆ ತುಂಬಾ ವರ್ಷದಿಂದ ಕಾಯ್ತಾ ಇದ್ದಾರೆ. ಆದ್ರೆ ಏನ್ ಮಾಡುದು, ಮಗ ನಾಟ್ ರೀಚೇಬಲ್. ಅಂದ ಹಾಗೆ ನಿಮ್ಮ ಹೆಸರೇನು? ನಾನು ರಾಮಣ್ಣ, ರಿಟೈರ್ಡ್ ಟೀಚರ್. ಏನ್ ವಿಧಿ ನೋಡಿ, ಸಮಾಜದ ಎಲ್ಲರಿಗೂ ಬುದ್ಧಿ ಹೇಳಿ ತಿದ್ದಿದ್ದ ನನಗೆ ನನ್ನ ಮಗ ಬುದ್ಧಿ ಹೇಳಿ ಶಾಲೆಗೆ ಮಕ್ಕಳನ್ನು ಸೇರಿಸಿದಂತೆ ಈ ವೃದ್ಧಾಶ್ರಮಕ್ಕೆ ನನ್ನ ಹೆಂಡತಿನ ಕರ್ಕೊಂಡು ಬಂದ. ರಾಮಣ್ಣ, ನೀವು ಇಷ್ಟಕ್ಕೆಲ್ಲ ನೊಂದುಕೊಂಡ್ರೆ ಹೇಗೆ? ಇಲ್ಲಿ ಇರುವವರೆಲ್ಲ ನಮ್ಮ ವಯಸ್ಕರೇ.
ಅಂದ ಹಾಗೆ ಇಲ್ಲಿರುವವರೆಲ್ಲ ಸಮಾನ ಮನಸ್ಕರೇ. ಸಮಾನ ಮನಸ್ಕರು ಅಲ್ಲ, ಸಮಾನ ತೊಂದರೆ ಅನುಭವಿಸುತ್ತಿರುವವರು. ಅಂದ ಹಾಗೆ ಜೋಸೆಫ್ ಅಣ್ಣ, ನೀವಿಲ್ಲಿರೋ ಕಾರಣ? ನನ್ನ ಕಥೆನೇ ಬೇರೆ. ನನಗೆ ಗಂಡು ಮಕ್ಕಳಿಲ್ಲ, 2 ಹೆಣ್ಣು ಮಕ್ಕಳೇ. ಪ್ರೀತಿಯಿಂದ ಬೆಳೆಸಿ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಸಿಬಿಟ್ಟೆ. ಆದ್ರೆ ನನ್ನವಳು ತೀರಿಕೊಂಡ ಮೇಲೆ ಪರಿಸ್ಥಿತಿ ಬದಲಾಯಿತು. ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದೆ. ಈ ಪ್ರೇಮಾಲಯ ಸೇರಿದೆ. ನೀವೇ ಪುಣ್ಯವಂತರು ಜೋಸೆಫ್. ಮಗುವು ಹೆಣ್ಣಾಗಲಿ ಗಂಡಾಗಲಿ ಈ ತಾಂತ್ರಿಕ ಯುಗದಲ್ಲಿ ಕೊನೆಗೆ ಅಪ್ಪ ಅಮ್ಮನಿಗೆ ಇಂತಹ ಪ್ರೇಮಾಲಯವೇ ಗತಿ. ಆದ್ರೆ ರಾಮಣ್ಣ, ಒಂದು ಥ್ರಿಲ್ಲಿಂಗ್ ವಿಚಾರ ಹೇಳ್ತೀನಿ. ಇಲ್ಲಿರುವ ಒಂದು ವ್ಯಕ್ತಿಯು ಬಡ ಕುಟುಂಬದಿಂದ ಬಂದಿಲ್ಲ, ಎಲ್ಲರೂ ಶ್ರೀಮಂತ ಕುಟುಂಬದವರೇ. ಮಕ್ಕಳು ಬೇರೆ ಬೇರೆ ದೊಡ್ಡ ಕೆಲಸದಲ್ಲಿರುವ ಡಾಕ್ಟರ್, ಇಂಜಿನಿಯರ್, ಬಿಸಿನೆಸ್ ಮಾಡುವವರ ತಂದೆ ತಾಯಿಗಳೇ. ಅದು ಸರಿ ಜೋಸೆಫ್ ಅಣ್ಣ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬಾರದು, ಮಕ್ಕಳನ್ನೇ ದೇಶದ ಆಸ್ತಿಯನ್ನಾಗಿಸಬೇಕು. ಇಲ್ಲಿರುವ ಎಲ್ಲ ಯುವ ಪೀಳಿಗೆಗೆ ನನ್ನದೊಂದು ಮಾತು. ಒಂದು ಸಾರಿ ನಿಮ್ಮ ಬಾಲ್ಯವನ್ನು ನೆನಪು ಮಾಡಿಕೊಳ್ಳಿ. ನೀವು ಸಣ್ಣವರಿರುವಾಗ ನೀವಾಡುವ ಒಂದು ನುಡಿಗಾಗಿ ನಿಮ್ಮ ತಂದೆ ತಾಯಿ ಕಾತರದಿಂದ ಕಾಯ್ತಾ ಇದ್ರು. ನೀವು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯಬೇಕೆಂದಾಗ ಎಡವಿ ಬಿದ್ದಾಗ ನಿಮ್ಮ ತಂದೆ ತಾಯಿಯ ತೋಳುಗಳು ನೀವು ಬೀಳದಂತೆ ರಕ್ಷಣೆ ಮಾಡುತ್ತಿದ್ದವು. ಆದ್ರೆ ನಿಮ್ಮ ತಂದೆ ತಾಯಿಗೆ ಪ್ರಾಯ ಆದಂತೆ, ವಯಸ್ಸು ಮುಗಿದಂತೆ, ಶಕ್ತಿ ಕುಂದಿದಂತೆ ಅವರು ಹೆಜ್ಜೆ ಇಡಲು ಕಷ್ಟಪಡುತ್ತಿರುವಾಗ ಅವರಿಗೆ ಬೇಕಾಗಿರುವುದು ಹಣವಲ್ಲ, ವೃದ್ಧಾಶ್ರಮವೂ ಅಲ್ಲ. ಅವರಿಗೆ ಬೇಕಾಗಿರುವುದು ನಿಮ್ಮ ಸಾಂಗತ್ಯ, ನಿಮ್ಮ ಪ್ರೀತಿಯ ತೋಳುಗಳು, ನಿಮ್ಮ ಪ್ರೀತಿಯ ತೋಳುಗಳು. ಅಣ್ಣ, ಇವತ್ತೂ ಅಜ್ಜ ಅಜ್ಜಿ ಬರ್ಲಿಲ್ಲ. ಇವತ್ತೇ ಬರ್ತಾರೆ ಅಂತ ಅಪ್ಪ ಅಮ್ಮ ಹೇಳಿದ್ರು. ಮಕ್ಳೇ, ಯಾರನ್ನ ಹುಡುಕ್ತಾ ಇದ್ದೀರಾ? ಇವತ್ತು ಅಜ್ಜ ಅಜ್ಜಿ ಬರ್ತಾರೆ ಅಂತ ಹೇಳಿದ್ರಲ್ಲ, ಕಾಣ್ತಾನೆ ಇಲ್ಲ. ನಾವು ಸ್ಕೂಲ್ನಿಂದ ಎಷ್ಟು ಬೇಗ ಬಂದ್ವಿ ಅಂತ ಗೊತ್ತಾ? ಆದ್ರೆ ಇಲ್ಲಿ ನೋಡಿದ್ರೆ ಹೌದು, ಅಜ್ಜ ಅಜ್ಜಿ ಇರ್ತಿದ್ರೆ ಸಂಜೆ ಬರ್ಬೇಕಾದ್ರೆ ತಿಂಡಿ ಕೊಡ್ತಿದ್ರು, ನಮ್ ಜೊತೆ ಆಟ ಆಡ್ತಿದ್ರು, ಕತೆ ಹೇಳ್ತಿದ್ರು. ಆದ್ರೆ ಈಗ ಯಾರಿಲ್ಲ. ನೀವಂತೂ ಎಷ್ಟೊತ್ತು ನೋಡಿದ್ರು ಕೆಲ್ಸ ಅಂತ ಬ್ಯುಸಿ ಇರ್ತೀರಾ. ಹೌದು ಮಕ್ಕಳೇ, ಈಗಿನ ಕಾಲದಲ್ಲಿ ಜೀವನ ನಡೆಸೋಕೆ ಇಬ್ಬರು ದುಡಿಯುವುದು ಅನಿವಾರ್ಯ. ಹಾಗಂತ ಅಜ್ಜ ಅಜ್ಜಿನ ವೃದ್ಧಾಶ್ರಮಕ್ಕೆ ಕಳಿಸ್ಬೇಕಾ? ಅವರಿಲ್ಲದೆ ನಮಗೆ ಎಷ್ಟು ಬೇಜಾರಾಗ್ತಿದೆ. ನಮ್ಮನ್ನು ನೋಡದೆ ಹೇಗಿರ್ತಾರೆ ಅವರು? ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಅವರು ಅಲ್ಲಿ ತುಂಬಾ ಖುಷಿಯಾಗಿದ್ದಾರೆ. ಅವರಿಗೆ ತುಂಬಾ ಫ್ರೆಂಡ್ಸ್ ಇದ್ದಾರೆ. ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ನೀವು ತುಂಬಾ ತಲೆ ಕೆಡಿಸ್ಕೊಳ್ಬೇಡಿ. ನೀವು ಓದಿನ ಕಡೆ ಗಮನ ಕೊಡಿ. ನಾವು ಓದಿ ಏನಾಗ್ಬೇಕು? ಮಕ್ಳೇ, ನೀವು ಓದಿ ದೊಡ್ಡ ಕೆಲಸಕ್ಕೆ ಹೋಗ್ಬೇಕು. ನಾವಿಬ್ರು ಚೆನ್ನಾಗಿ ಓದಿ ಕೆಲಸ ತಗೊಂಡು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕಾ? ನೀವು ಹೋಗಿ ಆಟ ಆಡ್ಕೊಳ್ಳಿ. ಭವ್ಯ, ನಾವು ಯಾಕೋ ತಪ್ಪು ನಿರ್ಧಾರ ತಗೊಂಡ್ವಿ ಅಂತ ಅನಿಸ್ತಾ ಇದೆ. ಹೌದು ರೀ, ಮಕ್ಕಳು ಅಜ್ಜ ಅಜ್ಜಿನ ತುಂಬಾ ಹಚ್ಕೊಂಡಿದ್ದಾರೆ. ನಾವು ತಗೊಂಡ ನಿರ್ಧಾರದ ಉದ್ದೇಶವನ್ನೇ ಅವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಹೌದು, ಯಾಕೋ ಮಕ್ಕಳ ಮೇಲೆ ತಪ್ಪು ಪರಿಣಾಮ ಬೀರ್ತಾ ಇದೆ. ಇನ್ನು ನಾವು ಸುಮ್ಮನಿದ್ದರೆ ಪರಿಸ್ಥಿತಿ ನಮ್ಮ ಕೈ ತಪ್ಪಿ ಹೋಗ್ತದೆ. ಬಾ, ಈಗಲೇ ಹೋಗಿ ಅಪ್ಪ ಅಮ್ಮನನ್ನು ಕರ್ಕೊಂಡು ಬರೋಣ. ಬನ್ನಿ, ಹೋಗೋಣ.
ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ತಂದೆ ತಾಯಿ ಎಂದರೆ ಕಣ್ಣಿಗೆ ಕಾಣುವ ದೇವರು. ಅಂತಹ ದೇವರನ್ನು ಮನೆಯೆಂಬ ದೇವಾಲಯದಲ್ಲಿ ಪೂಜಿಸಬೇಕೇ ಹೊರತು ವೃದ್ಧಾಶ್ರಮದಲ್ಲಿ ಅನಾಥವಾಗಿ ಕೊರಗಲು ಬಿಡಬಾರದು.